ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕಿಸ್ತಾನದ ವ್ಯಕ್ತಿಯ ಜೊತೆ ಸಂಪರ್ಕ ಇದೆ ಅನ್ನುವಂಥ ಆರೋಪದ ಮೇಲೆ ಇಬ್ಬರನ್ನ ಬಂಧಿಸಲಾಗಿದೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಪ್ರೆಸ್ ನೋಟ್ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ವ್ಯಕ್ತಿಯ ಜೊತೆ ಸಂಪರ್ಕ ಇತ್ತು ಅನ್ನುವಂಥ ಆರೋಪದ ಮೇಲೆ ಇಬ್ಬರನ್ನ ಬಂಧಿಸಲಾಗಿದೆ. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕ್ಯಾತ್ಸಂದ್ರ ಸಿಪಿಐ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂಥದ್ದು. ದಿನಾಂಕ 4/6/2026ರಂದು ಕ್ಯಾತ್ಸಂದ್ರ ಸಿಪಿಐ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ತುಮಕೂರಿನ ಶ್ರೀರಾಮನಗರದ 23 ವರ್ಷದ ಅಲ್ಲಾಬಕಾಶ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ ಕ್ಯಾತ್ಸಂದ್ರ ಕಟೆಯಪೇಟೆಯ ಸ್ಟಾರ್ ಮಟನ್ ಸ್ಟಾಲ್ನಲ್ಲಿ ಈತ ಕೆಲಸ ಮಾಡ್ತಿದ್ದ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆರೋಪಿ ಅಲ್ಲಾಬಕಾಶ್ ಮೊಬೈಲ್ ಪರಿಶೀಲಿಸಿದಾಗ ಈತ ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಪತ್ತೆಯಾಗಿದೆ. ಪಾಕಿಸ್ತಾನ ಮೂಲದ ರಾಣಾಭಾಯಿ ಎಂಬಾತನೊಂದಿಗೆ ಹಿಂದಿ ಭಾಷೆಯಲ್ಲಿ ಚಾಟ್ ಮಾಡಿದ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತ್ವದ ಧಕ್ಕೆ ತರುವಂಥ ಸಂಚು ರೂಪಿಸಲಾಗಿತ್ತು ಅನ್ನುವಂಥ ಮಾಹಿತಿ ಬಂದಿದೆ. ಮುಸ್ಲಿಂ ಯುವಕರನ್ನ ಸಂಘಟಿಸಿ ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಇವನೊಂದಿಗೆ ಸಂಪರ್ಕದಲ್ಲಿದ್ದ 23 ವರ್ಷದ ದಾವಣಗೆರೆಯ ಗಾರೆ ಕೆಲಸದ ಜಮೀರ್ ಖಾನ್ ಕೂಡ ಈಗ ಬಂಧಿತನಾಗಿದ್ದಾನೆ. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇರುವಂತದ್ದು. ದಾವಣಗೆರೆಯಲ್ಲಿ ಜಮೀರ್ ಖಾನ್ ಅನ್ನ ವಶಕ್ಕೆ ಪಡೆಯಲು ಬಂಧಿಸಲಾಗಿದೆ. ತುಮಕೂರು ನಗರ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಪಾಕಿಸ್ತಾನದ ಮೂಲದ ರಾಣಾ ಜೊತೆ ಸಂಪರ್ಕ ಹೊಂದಿದ್ರು ಇಬ್ಬರು ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಹಾಗಾಗಿ ಈ ಒಂದು ಆರೋಪದ ಮೇಲೆ ಇಬ್ಬರನ್ನ ಈಗ ಬಂಧಿಸಲಾಗಿರುವಂಥದ್ದು. ಭಾರತದ ಸೆಕ್ಯೂರಿಟಿ ಪರ್ಪಸ್ ಎಲ್ಲವನ್ನೂ ಕೂಡ ಈಗ ಕಾರ್ಯಾಚರಣೆಯಲ್ಲಿ ನೋಡಲಾಗ್ತಾ ಇದೆ. ಸಂಪೂರ್ಣವಾಗಿ ಇವರ ಮೊಬೈಲ್ ಪರಿಶೀಲಿಸಿದಾಗ ಇನ್ಸ್ಟಾಗ್ರಾಮ್ನಲ್ಲಿ ಪಾಕಿಸ್ತಾನ ಮೂಲದ ರಾಣಾಭಾಯಿ ಎಂಬುವಂಥ ವ್ಯಕ್ತಿಯ ಜೊತೆ ಇವರು ಹಿಂದಿ ಭಾಷೆಯಲ್ಲಿ ಮಾತುಕತೆಯನ್ನ ನಡೆಸಿದ್ರು, ಚಾಟ್ ಮಾಡಿದ್ರು ಅನ್ನುವಂಥ ಮಾಹಿತಿ ಬಂದಿದೆ. ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಇವರು ಧಕ್ಕೆ ತರುವಂಥ ಕೆಲಸವನ್ನ ಮಾಡ್ತಾ ಇದ್ರು, ಸಂಚು ರೂಪಿಸ್ತಾ ಇದ್ರು ಅನ್ನುವಂಥ ಆರೋಪದ ಮೇಲೆ ಇಬ್ಬರನ್ನು ಕೂಡ ಈಗ ಬಂಧಿಸಲಾಗಿದೆ. ಹಾಗೆ ಇದನೊಂದಿಗೆ 23 ವರ್ಷದ ದಾವಣಗೆರೆಯ ಜಮೀರ್ ಖಾನ್ ಎಂಬುವಂತ ಗಾರೆ ಕೆಲಸದ ಯುವಕ ಕೂಡ ಈತನೊಂದಿಗೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಈತನನ್ನು ಕೂಡ ಬಂಧಿಸಲಾಗಿದೆ. ತುಮಕೂರು ನಗರ ಪೊಲೀಸರು ಈತನನ್ನ ದಾವಣಗೆರೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಹಾಗಾಗಿ ಈ ಒಂದು ತನಿಖೆ ಈಗ ಮುಂದುವರೆದಿರುವಂಥದ್ದು. ಈ ಒಂದು ತನಿಖೆಯನ್ನ ಈಗ ಸಿಪಿಐ ಪ್ರಸನ್ನಕುಮಾರ್ ಅವರು ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಇಬ್ಬರು ಯುವಕರು ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಬ್ಬರ ಜೊತೆ ಚಾಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಇನ್ಸ್ಟಾಗ್ರಾಮ್ ಚಾಟ್ ನಲ್ಲಿ ಏನೆಲ್ಲ ಮಾಹಿತಿಯನ್ನ ಶೇರ್ ಮಾಡಲಾಗಿದೆ ಅನ್ನುವಂಥದ್ದು ಏನಾದ್ರೂ ಮಾಹಿತಿ ಇದೆಯಾ? ಸುನಿಧಿ, ಏನು ಪಾಕ್ ಮೂಲದ ಒಂದು ಶಂಕಿತ ಉಗ್ರನ ಜೊತೆ ತುಮಕೂರಿನ ಯುವಕರು ಮತ್ತೆ ತುಮಕೂರಿನ ಓರ್ವ ಯುವಕ ಮತ್ತು ದಾವಣಗೆರೆ ಮೂಲದ ಓರ್ವ ಯುವಕ, ಇಬ್ಬರು ಯುವಕರು ಆತನ ಶಂಕಿತ ಐಸಿಸ್ ಒಂದು ಉಗ್ರನ ಜೊತೆ ಒಂದು ಸಂಪರ್ಕವನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಸಿದ್ರು ಅನ್ನೋಂತ ಒಂದು ಕಾರಣಕ್ಕೆ ಈಗ ತುಮಕೂರಿನ ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ತುಮಕೂರಿನ ತುಮಕೂರು ನಗರದ ನಿವಾಸಿ ಅಲ್ಲಾಬಕಾಶ್ ಅಂತಕ್ಕಂತ ಓರ್ವ ಯುವಕ ಮತ್ತು ದಾವಣಗೆರೆ ಮೂಲದ ಒಬ್ಬ ಜಮೀರ್ ಖಾನ್ ಅಂತಕ್ಕಂತ ಇಬ್ಬರು ಯುವಕರನ್ನ ಈಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಶ್ರೀರಾಮನಗರದ ನಿವಾಸಿಯಾಗಿರ್ತಕ್ಕಂಥ ಅಲ್ಲಾಬಕಾಶ್ ಈತ ಒಂದು ಮಟನ್ ಸ್ಟಾಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತ ಅರ್ಧಕ್ಕೆ ಒಂದು ವಿದ್ಯಾಭ್ಯಾಸವನ್ನ ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಇದನ್ನ ಬಳಕೆ ಮಾಡ್ತಾ ಇರ್ತಾನೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಐಸಿಸ್ ಉಗ್ರನ ಒಂದಷ್ಟು ಚಟುವಟಿಕೆಗಳಿಗೆ ಈತ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಇದನ್ನೇ ಆತ ಐಸಿಸ್ ಉಗ್ರ ಏನಿದ್ದಾನೆ ಅವನು ಬಳಸ್ಕೊಂಡು ಇವರುಗಳಿಗೆ ಒಂದಷ್ಟು ಪ್ರಚೋದನೆಯನ್ನ ನೀಡಿ ಒಂದು ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಒಂದಷ್ಟು ಪ್ರಚೋದನೆಯನ್ನ ನೀಡ್ತಾ ಇರ್ತಾನೆ. ಜೊತೆಗೆ ಇವರ ಸಂಪರ್ಕಗಳನ್ನ ಕೂಡ ಬಳಸ್ಕೊಂಡು ಇವರ ಜೊತೆ ಒಂದು ಸಂಭಾಷಣೆಯನ್ನು ಕೂಡ ಮಾಡಿದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಿರತಕ್ಕಂಥದ್ದು. ಇವರುಗಳನ್ನ ಬಳಸ್ಕೊಂಡು ಒಂದು ದೇಶದಲ್ಲಿ ಒಂದು ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಇವರಿಗೆ ಒಂದು ಪ್ರಚೋದನೆಯನ್ನ ಕೊಡ್ತಾ ಇರ್ತಾನೆ, ಮೋಟಿವೇಟ್ ಮಾಡ್ತಾ ಇರ್ತಾನೆ. ಜೊತೆಗೆ ಪೂನಾದಲ್ಲಿ ಒಂದು ಹತ್ಯೆಯನ್ನು ಕೂಡ ಮಾಡ್ಬೇಕು ಅಂತಕ್ಕಂಥ ಪುಣೆಯಲ್ಲಿ ಒಂದು ಹತ್ಯೆಯನ್ನು ಕೂಡ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಅನ್ನು ಕೂಡ ಈ ಯುವಕರಿಗೆ ಕೊಟ್ಟಿರ್ತಾನೆ. ಹೀಗಾಗಿ ಈ ಯುವಕರು ಯಾವಾಗ ಕೆಲವು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅಂತಕ್ಕಂಥದ್ದಾಗಿ ಆತ ಟಾರ್ಗೆಟ್ ಕೊಡ್ತಾನೆ, ಆಗ ತಕ್ಷಣ ಇವರು ಅಲರ್ಟ್ ಆಗಿ ಅವರ
ಏನು ಒಂದು ನಂಬರ್ಗಳನ್ನ ಬ್ಲಾಕ್ ಮಾಡುವಂತ ಕೆಲಸ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಏನು NIA ಇವರ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇಟ್ಟಿರುತ್ತೆ. ಇವರು ಸೋಷಿಯಲ್ ಮೀಡಿಯಾ ಬಳಕೆಯಲ್ಲಿ ಇವರ ಎಲ್ಲಾ ಒಂದು ಮಾಹಿತಿಯನ್ನ ಕಲೆ ಹಾಕಿರುತ್ತೆ. ಕಲೆ ಹಾಕಿದ ತಕ್ಷಣ ಒಂದು ತುಮಕೂರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿ ಅವ್ರನ್ನ ವಶಕ್ಕೆ ಪಡೆಯುವಂತೆ ಒಂದು ಅಲ್ಲಿಂದ ಸೂಚನೆ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಕ್ಯಾತ್ಸಂದ್ರದಲ್ಲಿ ಒಂದು ಮಟನ್ ಸ್ಟಾಲ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಅಲ್ಲಾ ಬಕಾಶನ್ನ ಏನು ಕ್ಯಾತ್ಸಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ನೇತೃತ್ವದ ಒಂದು ತಂಡ ಮತ್ತು ತುಮಕೂರು ನಗರ ಠಾಣೆಯ ಅವಿನಾಶ್ ಅವರ ನೇತೃತ್ವದ ತಂಡ ಆತನನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ನಡೆಸಿದೆ. ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಏನು ಜಮೀರ್ ಖಾನ್ ಅನ್ನು ಕೂಡ ಒಂದು ವಶಕ್ಕೆ ಪಡೆದು ಇಬ್ಬರನ್ನು ಕೂಡ ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಅವ್ರನ್ನ ಏನು ತನಿಖೆಯನ್ನ ಒಳಪಡಿಸ್ತಾರೆ. ಒಳಪಡಿಸಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಂದು ಒಳಪಡಿಸಿರ್ತಕ್ಕಂಥದ್ದು. ಈಗ ಸದ್ಯ 4 ದಿನಗಳ ಕಾಲ ಅವ್ರನ್ನ ಏನು ಪೊಲೀಸ್ ಕಸ್ಟಡಿಗೆ ಒಂದು ತನಿಖೆಗೆ ಈಗ ನ್ಯಾಯಾಂಗ ಏನು ಕೊಟ್ಟಿರ್ತಕ್ಕಂಥದ್ದು. ಇನ್ನಷ್ಟು ಹೆಚ್ಚಿನ ತನಿಖೆಯನ್ನ ನಡೆಸಿರ್ತಕ್ಕಂಥದ್ದಾಗಿ ಈಗ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಶಗಳು ಅವರಿಗೆ ಬೆಳಕೆ ಬಂದಿರತಕ್ಕಂಥದ್ದು ಏನಂದ್ರೆ ಏನು ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿ ಬಳಿ ನಡೆದಂತ ಒಂದಷ್ಟು ಬಾಂಬ್ ಬ್ಲಾಸ್ಟ್ಗಳು ಮತ್ತು ಬೇರೆ ಬೇರೆ ಇತರೆ ಕಡೆ ಏನು ನಡೆದಂತ ಒಂದು ಬಾಂಬ್ ಬ್ಲಾಸ್ಟ್ ಮಾದರಿಯಲ್ಲಿ ಒಂದಷ್ಟು ಬ್ಲಾಸ್ಟ್ ಗಳನ್ನ ಮಾಡ್ಬೇಕು, ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇವ್ರಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದಾಗಿ ಒಂದು ಮಾಹಿತಿಯನ್ನ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರ ತಕ್ಷಣ ಅವರ ಒಂದು ಫೋನ್ಗಳನ್ನ ಬ್ಲಾಕ್ ಮಾಡಿ ಇವರು ಏನು ಆ ಒಂದು ಏನು ಇದರಿಂದ ಒಂದು ಹಿಂದೆ ಸರಿದಿದ್ದಾರೆ. ಇದಾದ ಬಳಿಕ ಏನು NIA ಒಂದು ಮಾಹಿತಿಯನ್ನ ಕಲೆ ಹಾಕಿ ಅವರನ್ನ ಬಂಧಿಸಿರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರು ಇನ್ನಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸನ್ನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.